ಇಟ್ಸ್ ವೆರಿ ಇರಿಟೇಟಿಂಗ್ ನೋ ಅಲ್ವಾ? ಇರಿಟೇಟ್ ಆಗ್ತಾ ಇಲ್ವಾ? ಸೊ ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡ್ಬೇಕಂದ್ರೆ ನೀವೆಲ್ಲ ಇದು ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಸಂಟ್ರೇಷನ್ ನಾವು ಏನ್ ಮಾಡ್ತಾ ಇದೀವಿ, ನಾವು ಯಾವ ತರ ಇರಬೇಕು, ನಮ್ಮ ಲೈಫ್ ಯಾವ ತರ ಲೀಡ್ ಮಾಡ್ಬೇಕಾಗಿದೆ. ಒಂದು ಕಸ್ಟಮರ್ ಆಗಲಿ, ಒಬ್ಬ ಆಫೀಸರ್ ಆಗಿದ್ದೀನಿ ಅಂತಂದ್ರೆ ನಾನು ಆಫೀಸರ್ ಆದಾಗ ನನ್ನ ಡ್ಯೂಟಿ ಏನು, ನನ್ನ ಗೇಮ್ಸ್ ಏನು, ನನ್ನ ಗೋಲ್ಸ್ ಏನು, ನಾನು ಯಾವ ತರ ಬಿಹೇವ್ ಮಾಡಬೇಕು, ನನ್ನ ಪಾರ್ಟ್ ಆಫ್ ವರ್ಕ್ ಏನು, ಇದನ್ನ ತಿಳ್ಕೊಂಡು ಮಾಡ್ತಾ ಇದ್ದೀರ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಬಿಹೇವ್ ಮಾಡ್ತೀವೋ ಆವಾಗಲೇ ಡೆಫಿನೆಟ್ ಆಗಿ ಬೇಕಂದ್ರೆ ಸಿಕ್ಕಿರೋದು. ಅಂಡ್ ಫುಲ್ ಯಾರೋ ಬರ್ತಾರೆ, ಕಸ್ಟಮರ್ಸ್ ಬಂದಿದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ಸ್ ಅನ್ನ ನೋಡಲ್ಲ, ಏನೋ ಒಂದು ಕಾಮನ್ ಆಗಿ ಬಂದಾಗ ನಿಂತ್ಕೊಂಡಾಗ ನಾವು ನಿಂತಿರ್ತೀವಿ, ಅವ್ರು ಬಂದಿರ್ತಾರೆ, ಬಂದಾಗ ಏನಾಗ್ತದೆ ಅಂತಂದ್ರೆ ಅವ್ರನ್ನ ನಾವೇನು ಮಾತಾಡಲ್ಲ, ಸುಮ್ಮನೆ ಇರ್ತೀವಿ. ಅವ್ರು ಬಂದು ಸರ್ ಪ್ಲೀಸ್ ನೀವು ಗಿವ್ ದ ಪೆನ್ ಅಂತ ಹೇಳ್ತಾರೆ. ಸರ್ ವಾಟ್ ಒನ್ಸ್ ಅಗೈನ್ ಪ್ಲೀಸ್, ಅಲ್ಲಿ ಇರ್ತಕ್ಕಂಥ ನಾವೇನಕ್ಕೆ, ನಾನು ಅದಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಪಂಚಾಯತ್ ಏನಿದೆಯೋ, ಸೊ ಲರ್ನಿಂಗ್ ಮೂಡ್ಸ್ ಅಂತ ಏನಿದೆಯೋ ಆ ಲರ್ನಿಂಗ್ ಮೂಡ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರತಿಯೊಂದು ಕಣ್ಣು, ಕಿವಿ, ಚರ್ಮದಿಂದ ಹಿಡಿದು ಎಲ್ಲನೂ ಸಹ ನಮ್ಗೆ ತುಂಬಾ ಕಾಮನ್ ಸೆನ್ಸ್ ಅಲ್ಲಿ ಸೆನ್ಸ್ ಆಗಿರ್ಬೇಕು ನಾವು, ಅರ್ಥಾಯ್ತಾ? ಸೊ ಯಾವಾಗಿರ್ತೀವೋ ಅವಾಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದೀವಿ, ನಮ್ಗೆ ಯಾರ ಬಗ್ಗೆ ಯಾವ ತರ ಇದೆ. ಕೆಲವರಿಗೆ ನಾವು ಲಗೇಜ್ ಕೊಡ್ಬೇಕಾಗುತ್ತೆ, ಥಿಂಗ್ಸ್ ಕೊಡ್ಬೇಕಾಗುತ್ತೆ, ಇನ್ನೊಂದ್ ಕಡೆ ಇನ್ನೊಬ್ಬರು ಹೇಳಿರ್ತಕ್ಕಂಥ ಕೇಳ್ಬೇಕಾಗುತ್ತೆ. ಕೆಲವು ಮಾಲಲ್ಲಿ ನೋಡಿರ್ಬೋದು ನೀವು, ಅರ್ಥಾಯ್ತಾ? ಇಲ್ಲಿ ಪ್ಯಾಕ್ ಮಾಡ್ತಾ ಇರ್ತಾರೆ, ಆ ಲಿಸನಿಂಗ್ ಇನ್ನೊಂದ್ ಕಡೆ ಇರ್ತಾರೆ, ಸೊ ಪ್ಯಾಕ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ, ರೈಟ್? ಸೊ ಇದೆಲ್ಲ ಯಾಕೆ ಅಂತಂದ್ರೆ ಕಾಮನ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ನಾವು ನೋಡೋ ದೃಷ್ಟಿ, ನಾವು ಕೇಳಿಸ್ತಕ್ಕಂಥದ್ದು, ನಾವು ಮಾತಾಡ್ತಕ್ಕಂಥ ನಡೆ, ಸ್ಟೈಲಿಶ್, ಇವೆಲ್ಲ ವೆರಿ ಇಂಪಾರ್ಟೆಂಟ್, ಅರ್ಥಾಯ್ತಾ? ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಏನಾದ್ರು ಹೇಳಿದಾರೆ ಅಂತಂದ್ರೆ ನಾವು ಲಿಸ್ನಿಂಗ್ ಅನ್ನೋದು ಸಹ ಕಾನ್ಸಂಟ್ರೇಷನ್ ಆಗಿರ್ಬೇಕು. ಯಾವ ಏನ್ ಹೇಳ್ತಾ ಇದಾರೆ ನಮ್ಗೆ ಕೇಳಿಸುವ ಮಟ್ಟಕ್ಕೆ ನಾವ್ ಇರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಜೋರಾಗಿ ಕೇಳಿಸ್ತಾರೆ, ಸೊ ಅವಾಗ ನಮ್ಗೆ ಏನಾಗುತ್ತೆ, ಬೇಜಾರಾಗುತ್ತೆ. ನಮ್ಮ ವಾಯ್ಸ್ ಲಿಮಿಟ್ ಇರಬೇಕು, ಅವ್ರ ವಾಯ್ಸ್ ನಮ್ಮ ಮಟ್ಟಕ್ಕೆ ಬರ್ಬೇಕು. ಇಲ್ಲಿ ಸ್ಟಾಪ್ ಆಗೋದು ಮಾತ್ರ ಇರೋದು, ಇದಕ್ಕಿಂತ ಗೋಡೆದಾಗ ಹಾಕಿ ಹೋಗ್ಬೋದು ಅಂತ ಮಾತಾಡೋದು. ಎಲ್ಲ ಕೇಳೋದೇನಾ? ಏನೋ ಡೌಟ್ಸ್ ಇಲ್ವಾ? ಆಲ್ರೆಡಿ ಐ ಟೋಲ್ಡ್ ನೋ ಫುಲ್ ಡ್ರೆಸ್ಸಿಂಗ್ ಗುಡ್, ಡ್ರೆಸ್ ಗುಡ್, ಕೂಲ್ ಆಗಿರ್ತಕ್ಕಂಥದ್ರಿಂದ ನಾನು ಆಲ್ರೆಡಿ ಹೇಳಿದ್ದೀನಿ. ಕೆಲವರು ಏನ್ ಮಾಡ್ತಾರೆ, ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಆಗಿರ್ತಕ್ಕಂಥ ಟಿ ಶರ್ಟ್ ಆಗಿರ್ತಾರೆ, ಹಾಕೊಂಡು ಬಂದಾಗ ಈ ತರ ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಅದೇ ತರ ಬರ್ತಕ್ಕಂಥದ್ದು, ಅವಾಗ ಏನಿಸ್ತದೆ ಒಂಥರ ಬೇಜಾರಾಗುತ್ತೆ. ಅವ್ರಿಗೆ ಇಷ್ಟ ಬಂದೇನು ಬರ್ತಕ್ಕಂಥದ್ದು ಆಗ್ಬೇಕು, ಅದಾಯ್ತಾ? ಆವಾಗ ಏನಾಗುತ್ತೆ, ಸೊ ನಮ್ದು ಎಷ್ಟು ಲಿಮಿಟ್ ಇಲ್ಲಿ ಮಾತ್ರ ಸ್ಟಾಪ್ ಆಗ್ಬೇಕಲ್ವಾ, ವಾಯ್ಸ್ ಅಷ್ಟೇ ಇಲ್ಲಿ ಬಂದು ನಿಲ್ಬೇಕು. ಸೊ ಅಷ್ಟು ಮಾತ್ರ ನಮ್ದು ವಾಯ್ಸ್ ಅನ್ನ ರೆಡ್ಯೂಸ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಎನಿ ಡೌಟ್ಸ್? ಸೊ ಅದೆಲ್ಲ ನಮ್ಮ ಮೈಂಡಲ್ಲಿ ಇರಬೇಕಾಗುತ್ತೆ. ಒಬ್ಬ ಕಸ್ಟಮರ್ ಬಂದಾಗ, ಇಲ್ಲ ಅಂದ್ರೆ ನಾವು ಅಪಾಯಿಂಟ್ಮೆಂಟ್ ಆದಾಗ ನಮ್ಮ ಪೊಸಿಷನ್ ಏನು, ನಾವು ಯಾವ ತರ ಬಿಹೇವಿಯರ್ ಮಾಡಬೇಕು, ಯಾವ ತರ ಕೂತ್ಕೋಬೇಕು, ಅದು ಕೂತ್ಕೊಂಡಾಗ ಹ್ಯಾಂಡ್ಸಲ್ಲಿ ಯಾವ ತರ ಇಟ್ಕೋಬೇಕು, ಮತ್ತೆ ಕೆಲವೇನ್ ಮಾಡ್ತಂದ್ರೆ ಆಕರ್ಷಿಸ್ತಕ್ಕಂಥ ನೋಡಿದ್ರಾ ಆಫೀಸಲ್ಲಿ ಕೂತಿರ್ತಾರೆ, ಆಕರ್ಷಿಸ್ತಾರೆ. ಯಾರು ನಾವು ವೀಕ್ನೆಸ್ ಆಗಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಇವ್ನ ದಿನೇ ಎಷ್ಟು ಚೇಂಜಸ್ ಆಗ್ತಾ ಏನಪ್ಪ ಅಂತ ಅವರು ಥಿಂಕ್ ಮಾಡ್ತಾರೆ. ನಮಗೂ ಇಲ್ಲಿ ಇರೋದಕ್ಕೆ ಆ ಥರ ಇರೋದಕ್ಕೆ ಇಷ್ಟ ಆಗುತ್ತೆ. ಅವ್ರು ಥಿಂಕ್ ಮಾಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಹೌದಾ? ನಾನು ಇವ್ರು ಚೆನ್ನಾಗಿ ಬಂದಿದ್ದಾಳೆ, ಇವತ್ತು ಕ್ಲೀನ್ ಆಗಿ ಬಂದಿದ್ದಾಳೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ನನಗೆ ಕಾಲ್ ಮಾಡೋಕ್ಕೆ ಇಷ್ಟ ಆಗುತ್ತಾ? ನಾನು ಆ ಥರ ಹೇಳಿದೆ ಬರ್ಬೇಕು, ನಾನು ಕ್ಲೀನ್ ಆಗಿರ್ಬೇಕು. ಅಲ್ಲ ಇವತ್ತು ನೀಟಾಗಿ ಬಂದ್ರೆ ನಂಗೆ ಖುಷಿ ಆಯ್ತು. ಸೊ ಅದರಿಂದ ನಿಮ್ಗೆ ನಾನು ಮತ್ತೆ ಹಂಗೆ ನೀಟಾಗಿ ಬರ್ಬೇಕು ಅಂತ ಹೇಳೋಣ ಅನ್ಸುತ್ತಾ ನಿಮಗೆ? ಅಂತಲ್ವಾ? ಒಂದಿನ ಅನ್ಸಿರುತ್ತೆ ನಮಗೆ ನೀಟಾಗಿ ಹೋಗ್ಬೇಕಮ್ಮ ಅಂತ ಅದೇ ಬಂದಿದ್ದೀವಿ. ಡೈಲಿ ಅದೇ ಥರ ಡೈಲಿ ಹಂಗೆ ಮಾಡೋದಕ್ಕೆ ಏನ್ ಮಾಡಬೇಕು? ಹೇಳ್ಬೇಕಲ್ಲ, ನಾವ್ ನೀಟಾಗಿ ಬಂದಿದ್ದೀನಿ ಅಂತೇಳಿ ಬೇರೆ ಬೇರೆ
ನಾವು ಬಚ್ಚಿಕೊಳ್ಳೋದಿಲ್ಲ, ಧೈರ್ಯವಾಗಿ ನಿಲ್ತೀವಿ. ರೈಟ್? ಧೈರ್ಯ ಇದ್ದವರು ಬೇಸಿಕಲಿ ಯಾರೇ ಆಗಲಿ ಕಾನ್ಫಿಡೆನ್ಸ್ ತೋರಿಸ್ತಾರೆ ಅಂದ್ರೆ ಅವ್ರ ಇಂಪ್ರೆಷನ್ ಚೆನ್ನಾಗಿ ತಗೊಂತಾರೆ. ರೈಟ್? ಫಾರ್ ಎಕ್ಸಾಂಪಲ್, ಸಾಮಾನ್ಯ ನಮ್ಮೆಲ್ಲರಿಗೂ ಗೊತ್ತಾಳೆ ಹೆಂಗೆ ಅಂತ. ರೈಟ್? ಯಾಕೆ? ಧೈರ್ಯವಾಗಿ ಮಾತಾಡ್ತಾಳೆ, ಅವಳ ಬುದ್ಧಿವಂತಿಕೆ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು, ಕಾನ್ಫಿಡೆನ್ಸ್ ಇದೆ ನಮಗೆ ಅವಳ ಮೇಲೆ. ಸೊ ಏನಾದ್ರು ಅವ್ರು ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಅವಳಿಗೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈಟ್? ಕಾಮನ್ ಸೆನ್ಸ್ ಇದು. ಸೊ ಹೊರಗಡೆನೂ ಅಷ್ಟೇ, ನೀವು ಧೈರ್ಯವಾಗಿದ್ರೆ ಆಪರ್ಚುನಿಟಿ ಚೆನ್ನಾಗಿ ಕೊಡ್ತಾರೆ ನಿಮಗೆ. ಇಲ್ಲ ಅಂತಂದ್ರೆ ಅದೇ ಲೆವೆಲ್ ಕೂರಿಸ್ತಾರೆ, ಇಲ್ಲ ತೆಗ್ದಾಕ್ತಾರೆ. ಸಣ್ಣ ಸಣ್ಣ ವಿಷಯಗಳನ್ನ ನೀವು ಪಾಲಿಸ್ತಾ ಹೋದ್ರೆ ನಿಮ್ಮ ಓವರ್ ಆಲ್ ವ್ಯಕ್ತಿತ್ವ ಡೆವಲಪ್ ಆಗುತ್ತೆ. ಓವರ್ ಆಲ್ ವ್ಯಕ್ತಿತ್ವ ಬರೀ ಬುದ್ಧಿ ಅಲ್ಲ, ಇಲ್ಲ ಬರೀ ನಡತೆ ಅಲ್ಲ, ಅದು ಬುದ್ಧಿ, ನಡತೆ, ನಿಮ್ಮ ಹಾವಭಾವ, ಯೋಚನೆ, ವಿಚಾರ, ನಿಮ್ಮ ಮುಖದ ಎಕ್ಸ್ಪ್ರೆಷನ್ ಎಲ್ಲಾನು ಸೇರಿ ನಿಮ್ಮ ವ್ಯಕ್ತಿತ್ವ. ಸಂಪೂರ್ಣವಾಗಿ ಡೆವಲಪ್ ಆಗಬೇಕಲ್ಲ ನೀವು. ಏನ್ ಹೇಳಿದ್ದು ಇಲ್ಲಿ ಕಲ್ತಿದ್ದು ಬರೀ ಒಂದು ವರ್ಕಿಂಗ್ ಇದ್ರಲ್ಲಿ ನೋಡ್ಬೇಕು, ಓವರ್ ಆಲ್ ಡೆವಲಪ್ ಆಗಿ ಏನ ಅವಾಗ ಅದು ಒಂದು ವ್ಯಕ್ತಿತ್ವ ಅದು ಫೇಕ್ ಅಂತ ಅನ್ಸ್ಕೊಳ್ಳಲ್ಲ. ಫೇಕ್ ಅಂತಂದ್ರೆ ಆರ್ಟಿಫಿಷಿಯಲ್ ಅನ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ಸೊ ಈ ಲೈನಲ್ಲಿ ಇದ್ದು ಫಸ್ಟ್ ಫ್ರಂಟ್ ಯಾರ್ತಾರ ಮಾತು ಅವ್ರು ನೋಡ್ಕೋಬೇಕು. ಇಲ್ಲಿ ಬಾಕಿ ಜನ ಏನು ಮಾಡಬೇಕು, ಸೈಡ್ ಆ ಕಡೆ ಹಿಂದೆ ಈ ಥರ ಕಣ್ಣು ಮುಚ್ಚಿರ್ಬೇಕು. ಓಕೆನಾ? ಕಣ್ಣು ಮುಚ್ಚಿರ್ಬೇಕು. ನಿನ್ನೆ ಬಿಟ್ಬಿಟ್ಟಿದ್ದೀವಿ. ಓಕೆನಾ? ಬನ್ನಿ ಬನ್ರಿ ಈ ಕಡೆ. ಈ ಕಡೆ ಈ ಕಮ್ ಒಂದು ಲೈನು, ಈ ಕಡೆ ಒಂದು ಲೈನು. ಬಂದ್ರಿ ಈ ಕಡೆ ಲೈನು ಲೈನ್ ಲೈನ್ ಈ ಕಡೆ ನೀವಲ್ಲಿ ಹೋಗ್ರಿ, ಹೋಗಿ ಬನ್ನಿ ಸ್ವಲ್ಪ ಹತ್ರ ಬನ್ನಿ. ಓಕೆ ಓಕೆ ಅಷ್ಟೇ ಇರಲಿ. ನೋಡಿ ಇವಾಗ ಇಬ್ಬರು ನಿಮ್ಮ ಲೀಡರ್ಸು ಯಾರು ಮುಂದೇನೋ ಇದು ಬೇಡ. ಓಕೆನಾ? ಆಕ್ಟಿವಿಟಿ ಆಗಿದೆ ಅಂತ ಇವಾಗ ಲೀಡರ್ ನೋಡಿ ನೋಡಲಿ ಪಾಸ್ ಮಾಡಿ ಯಾವ ಮೆಸೇಜ್ ಬರುತ್ತೋ ಬೇಗ ಬೇಗ ಪಾಸ್ ಮಾಡಿ ಅಲ್ಲಿ ಏನು ಮೆಸೇಜ್ ಅದೇನು ಶೂಟ್ ಫಾರ್ ಸಮ್ ಟೈಮ್. ಮತ್ತೆ ನಿಮ್ಗೆ ಯಾಕೆ ಬಂದಿಲ್ಲ? ಅರ್ಥ ಆಗಿಲ್ಲ. ಮಾತಾಡ್ತಾರೆ ನೀವು ಈ ಮೆಸೇಜ್ ಎಷ್ಟು ಪಾಸ್ ಮಾಡಬೇಕು ಅಲ್ಲಿ ಆಗಬೇಕು. ಈ ಕಡೆ ಬಂದ ತಕ್ಷಣ ಬೇಗ ಅಲ್ಲ ಇಲ್ಲ ಇದೆ ಎಲ್ಲ ಹಾಂ ಓಕೆ. 1 2 close your eyes. ಅರ್ಥ ಆಯ್ತಾ? ಸೊ ಈ ಲೈನಲ್ಲಿ ಇದ್ದು ಫಸ್ಟ್ ಫ್ರಂಟ್ ಯಾರ್ತಾರ ಮಾತು ಅವ್ರು ನೋಡ್ಕೋಬೇಕು. ಕಣ್ಣು ಮುಚ್ಚಿರ್ಬೇಕು. ಓಕೆನಾ? ಒಂದು ಲೈನು ಈ ಕಡೆ ಒಂದು ಲೈನು. ಮೈಂಡಲ್ಲಿ ಬ್ಯಾಕ್ ಸೈಡ್ ಒಂದು ಲೈನ್ ಫಸ್ಟ್ ಆಫ್ ಆಲ್ ನೋಡಿ ಇವಾಗ ಕೈ ಟೈರ್ ಹೆಂಗೆ ಇದೆ ಲೈನ್ ಮುಂದೆ ನೋಡ್ರಿ ಏನಿಲ್ಲ ಫ್ರೆಂಡ್ಶಿಪ್ ಇಟ್ಕೊಳ್ಳಿ ಹ್ಯಾಂಡು ಹೊಸದಾಗಿ ಇಟ್ಕೊಳ್ಳಿ ಹ್ಯಾಂಡು ಓಕೆನಾ? ಇಟ್ಕೊಳ್ಳಿ ಇರ್ತಾರೆ. ಉಳಿಸಿರೋ ಮುಖ ಓಕೆನಾ? ಓಕೆನಾ? ಗೊತ್ತಾಯ್ತಾ? ನೀವೆಲ್ಲ ಯಾರಿದ್ದೀರಲ್ಲ ಕಣ್ಣು
ನೀವು ಈ ಮೆಸೇಜ್ ಎಷ್ಟು ಪಾಸ್ ಮಾಡಬೇಕು ಬಂದ ತಕ್ಷಣ ಬೇಗ ಮಾತ್ರ ಈ ಕಡೆ ಹಾಂ ಓಕೆ